ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಒಂದು ನಾಳೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಚುನಾವಣಾ ಆಯೋಗವನ್ನು ಭೇಟಿ ಮಾಡ್ತಾರೋ, ಇಲ್ಲಿ ಪ್ರತಿಭಟನೆ ಮಾಡ್ತಾರೋ, ಅವ್ರ ಪಡೆಗೆ ಮಾಡಲಿ. ಆದರೆ ದುರಂತ ಅಂತ ಹೇಳಿದ್ರೆ, ಒಬ್ಬ ವಿರೋಧ ಪಕ್ಷದ ನಾಯಕ ಲೋಕಸಭಾ ಚುನಾವಣಾ ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದು ಈ ರೀತಿ ನಾಟಕ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ನನಗೆಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಸತತವಾಗಿ ಚುನಾವಣೆಗಳ ಸೋಲುಗಳಿಂದ ಹತಾಶರಾಗಿದ್ದಾರೋ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇಷ್ಟು ಗಟ್ಟಿಯಾಗಿ ಮುಂದುವರಿತಾ ಇದ್ದಾರೆ, ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ವೋ, ಒಟ್ಟಾರೆಯಾಗಿ ಅವರ ನಡವಳಿಕೆಗಳೇ ಇವತ್ತು ಅರ್ಥ ಆಗ್ತಾ ಇಲ್ಲ. ಯಾಕೆ ಮಾತನ್ನು ಹೇಳ್ತಾ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಅಂತ ಹೇಳಿದ್ರೆ, ಅಲ್ಲಿ ಬಿಹಾರ್ನಲ್ಲಿ ಹೇಳ್ತಾರೆ, ಏನು ಚುನಾವಣಾ ಆಯೋಗ ಸರ್ SIR ಏನು ರಿವಿಷನ್ಗಳು ನಡೀತಾ ಇದೆ, ವೋಟರ್ ಲಿಸ್ಟು, ಅದು ಸತ್ಯವತ್ತಾಗಲೇ ಬಹಿರಂಗ ಆಗಿದೆ. ಬಿಹಾರ ರಾಜ್ಯದಲ್ಲಿ ಸುಮಾರು 35 ಲಕ್ಷ ಮತದಾರರು ಬೇರೆ ರಾಜ್ಯಕ್ಕೆ ವಲಸೆ ಹೋಗಿರ್ತಕ್ಕಂಥದ್ದು, 8 ರಿಂದ 9 ಲಕ್ಷ ಜನ ಮತದಾರರು ತೀರ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಅವರ ಹೆಸರುಗಳು ಮತದಾರ ಪಟ್ಟಿಲಿ ಇನ್ನೂ ಕೂಡ ಇದೆ. ಈ ರೀತಿ ಅನೇಕ ಗೊಂದಲಗಳಿದ್ದಾಗ ಏನು ರಿವಿಷನ್, ವೋಟರ್ ಲಿಸ್ಟನ್ನು ರಿವಿಷನ್ ಮಾಡ್ತಕ್ಕಂಥದ್ದು ಇದೇನು ಹೊಸದೇನಲ್ಲ. ಹಿಂದೆ ರಾಹುಲ್ ಗಾಂಧಿಯವರೇ ಚುನಾವಣೆಗೆ ಬೇಡಿಕೆನ ಇಟ್ಟಿದ್ರು, ರಿವಿಷನ್ ಆಗಬೇಕು ವೋಟರ್ ಲಿಸ್ಟ್ ಅಂತೇಳಿ. ಈಗ ಬಿಹಾರ್ ಚುನಾವಣೆ ಹತ್ತಿರ ಬಂದಾಗ ಸೋಲಿನ ಸುಳಿವಿಗಾಗಲೇ ಸಿಕ್ಕಿರಬೇಕು ರಾಹುಲ್ ಗಾಂಧಿ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಆಗ ಆ ಕಾರಣಕ್ಕೋಸ್ಕರ ಇವತ್ತು ಹತಾಶರಾಗಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಗಮನಿಸಿ, ಬಿಹಾರ್ನಲ್ಲಿ ಹೇಳ್ತಾರೆ ಲಕ್ಷಾಂತರ, ಸುಮಾರು 6.5-7 ಲಕ್ಷ ವೋಟರ್ಸ್ ಲಿಸ್ಟಿಂದ ಕೈ ಬಿಟ್ಟಿದ್ದಾರೆ ಅಂತೇಳಿ ಅಲ್ಲಿ ವಿರೋಧ ಪಕ್ಷದ ನಾಯಕರು ಬಿಹಾರಲ್ಲಿ BJP ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಹೇಳ್ತಾ ಇದ್ದಾರೆ, ಬಿಹಾರಿಂದ 6.5 ಲಕ್ಷ ಮತದಾರರು ಇವತ್ತು ತಮಿಳುನಾಡಿಗೆ ಬಂದು ವೋಟರ್ ಲಿಸ್ಟಿಗೆ ಸೇರಿಸ್ಕೊಂಡಿದ್ದಾರೆ, ಇದು BJPಗೆ ಅನುಕೂಲ ಆಗೋದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅಂತೇಳಿ ತಮಿಳುನಾಡಲ್ಲಿ ಚಿದಂಬರಂ ಆದಿಯ ಕಾಂಗ್ರೆಸ್ನವರು ದೂರ್ತಾ ಇದ್ದಾರೆ. ಬಿಹಾರ್ನಲ್ಲಿ ಇವ್ರು ಯಾರು ಕೂಡ BJP ವೋಟರ್ಸ್ ಅಲ್ಲ, ಅದಕ್ಕೆ ಕೈ ಬಿಟ್ಟಿದ್ದಾರೆ ಅಂತೇಳಿ ಬಿಹಾರಲ್ಲಿ ವಿರೋಧ ಪಕ್ಷದವ್ರು ದೂರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೇಲೆ, ಚುನಾವಣಾ ಆಯೋಗದ ಮೇಲೆ. ತಮಿಳುನಾಡಲ್ಲಿ ಇವರೆಲ್ಲರೂ ಕೂಡ BJP ವೋಟರ್ಸು, BJPಗೆ ಅನುಕೂಲ ಆಗಲಿ ಅಂತೇಳಿ ಬಿಹಾರಿಂದ ತಮಿಳುನಾಡಿಗೆ ತಂದಿದ್ದಾರೆ, ಇಲ್ಲಿ ವೋಟರ್ ಲಿಸ್ಟ್ ಸೇರಿಸ್ಯಾರ ಅಂತ ಈ ರೀತಿ ಆರೋಪ, ದ್ವಂದ್ವ ನಿಲುವು. ಇದ್ರ ಮಧ್ಯೆ ನಮಗೆ ನೋವು ತಂದಿರತಕ್ಕಂಥದ್ದು, ಇದು ಸಿದ್ದರಾಮಯ್ಯ, DK ಶಿವಕುಮಾರ್ ಸಹ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅಕ್ರಮಗಳಾಗಿದೆ, ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಅದೇ ರೀತಿ ಬೆಂಗಳೂರು ಗ್ರಾಮೀಣ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮಗಳಾಗಿದೆ. ಇದು ಮತದಾರರಿಗೆ ಮಾಡ್ತಕ್ಕಂಥ ಅಪಮಾನ. ನಾನು ಅವತ್ತು ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಅನುಮಾನವನ್ನು ಹುಟ್ಟುಹಾಕಿ ಇವತ್ತು ಮತದಾರರಿಗೆ ಅಪಮಾನ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕೂಡ ನಾಳೆ ದಿನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಗಾಂಧಿ ಪ್ರತಿಮೆ ಮುಂದೆ. ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಕೂಡ ಬರ್ಬೋದು ಬಹುಶಃ. ನೋಡ್ರಿ, ಇತಿಹಾಸ ತಿರುಚುವಂಥದ್ದು ಒಂದು ಭಾಗ ಆದರೆ, ಯಾವುದೇ ಪ್ರಕರಣ ಬಂದರೂ ಕೂಡ ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥ ಒಂದು ಕೆಟ್ಟ ಚಾಳಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ, ಅದು ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದಮೇಲೆ. ಈ ಒಂದು ಚಾಳಿಯಿಂದಾಗಿ ಈ ರೀತಿ ಪದೇ ಪದೇ ಅವರು ಮಹಾರಾಜರ ಮಂತನಕ್ಕೂ ಅಪಮಾನ ಮಾಡುವಂಥದ್ದು ಖಂಡಿತ ಇದು ಸರಿಯಲ್ಲ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.